ಸರ್, ಈಗ ಪ್ರಿಯಾಂಕಾ ಮೇಡಮ್ ಫಸ್ಟ್ ಟೈಮ್ ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ರಾಜಕೀಯ ಅನುಭವ ಬಹಳಷ್ಟು ಕಡಿಮೆ, ಯಾಕಂದ್ರೆ ದೂರದಿಂದ ನಿಂತು ನೋಡಿದ್ದಾರೆ ನಿಮ್ದೆಲ್ಲ ಆಡಳಿತ, ನಿಮ್ದು ಹೇಗೆ ಮಾಡ್ತೀರಿ ಏನು ಅಂತ ಹೇಳಿ. ಅವ್ರಿಗೆ ಏನಾದ್ರು ಏನು ಗೈಡ್ಲೈನ್ಸ್ ಏನಾದ್ರು ಮಾಡುವಂತದ್ದು ತಾವು ಮಾಡ್ತೀರಿ? ಗೈಡ್ಲೈನ್ಸ್ ಏನಿಲ್ಲ, ಅದೇನು ಮಂದಿ ಒಳಗೆ ಹೋದ್ರೆ ತಾನಾಗೆ ಹೇಳಿದಲ್ಲ, ಅದೇ ಮೀನಾ ಈಸ ಕಳಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಲ್ಲ. ಮೀನಾ ಅಲ್ಲೇ ಹುಡ್ತೈತಿ, ಅಲ್ಲೇ ತಾನ ಈಜ್ ಕಲಿತೈತಿ. ಹಂಗೆ ಇದನ್ನ ಈಗ ಜನ ಬಂದು ಅವ್ರು ಮಾತಾಡ್ಸೋದು, ಅವ್ರ ಸಮಸ್ಯೆ ಕೇಳೋದು. ಭಾಳಷ್ಟು ಜನ ರಾಜಕಾರಣಿ ಮಕ್ಕಳು ಇದನ್ನು ಈ ಪ್ರಯೋಗ ಮಾಡೋಲ್ಲ, ಯಾರು ಸಿಗೋಲ್ಲ ಪಬ್ಲಿಕ್ಕಲ್ಲಿ. ಈಗ ಒಬ್ರು ಬಂದ್ರೆ ಅವ್ರ ಸಮಸ್ಯೆ ಒಂದು ಬೇರೆ ಆಗ್ತಿದ್ರು, 100 ಮಂದಿ ಬಂದ್ರೆ 100 ಸಮಸ್ಯೆ ಬೇರೆನ. ಅದಕ್ಕೆ ನಾವು ಹುಡುಕ್ಬೇಕು, ಉತ್ತರ ಪರಿಹಾರ ಹುಡುಕ್ಬೇಕು. ಹಿಂಗೆ ಅದು ಡೆವಲಪ್ ಆಗೋತ್ತೆ. ಈಗ ನಮ್ಗೆ ಹೇಳೋದಟ್ಟ ಸಾಕ್ರೆ, ಹೇಳೋ ತಡ ಇಮಿಡಿಯೇಟ್ ಅಲ್ಲೇ ಅದಕ್ಕೆ ಉತ್ತರ ಕೊಡ್ತೀವಿ ನಾವು. ಯಾಕಂದ್ರೆ ನಮಗಿಂತ 100 ನೋಡಿರ್ತೀವಿ. ಇದು ಹಿಂಗೆ ಆಗೋಗ್ತೈತಿ, ಆಗೋಲ್ಲ, ಈ ಆಫೀಸ್ಗೆ ಹೋದ್ರೆ ಆಗ್ತೈತಿ, ಈ ಕಾನೂನಲ್ಲಿ ಆಗ್ತೈತಿ ಅಂತ ಆಗ್ತೈತಿ. ಅವರು ಒಂದು 5 ವರ್ಷ 10 ವರ್ಷ ಬೇಕಾಗ್ತೈತೆ. ಅಲ್ಲಿವರೆಗೂ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಮೊದಲನೇ ಮಾತು, ಬಡವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇರ್ಬೇಕು. ಫಸ್ಟ್ ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ನೀವು ರಾಜಕೀಯಗಳಿಗೆ ಸಕ್ಸಸ್ ಆಗೋಲ್ಲ. ಅದನ್ನು ಅವ್ರಿಗೆ ಕಲಿಸ್ಬೇಕಂತ ಅದನ್ನು ಕಲಿಸಿದ್ದೀವಿ ಫಸ್ಟ್ ನಾವು ಅವ್ರಿಗೆ. ಬಡವ್ರ ಬಗ್ಗೆ, ಸಮಾಜಗಳ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ ಅಂದರೆ ರಾಜಕೀಯದಲ್ಲಿ ಸಕ್ಸಸ್ ಆಗೋದು ಭಾಳ ಕಷ್ಟ. ಅದನ್ನಷ್ಟು ನಾವು ಕಲಿಸ್ಬಿಟ್ಟು ಮುಂದಿನ ಕೆಲಸ ಮಾಡೋದು, ಮಂದಿ ಜೋಡಿ ಸಂಪರ್ಕ, ಅದು ಸೆಕೆಂಡ್ರಿ. ಫಸ್ಟ್ ಇದು ನಿನ್ನೆ ಒಂದು ವಿಡಿಯೋ ವೈರಲ್ ಆಯಿತು. ಗೆದ್ದ ಸುದ್ದಿ ಮುಟ್ಟಿದ ತಕ್ಷಣ ಬುದ್ಧ ಬಸವ ಅಂಬೇಡ್ಕರ್ ಪೂಜೆಯನ್ನ ಮಾಡಿದ್ರು. ಎಲ್ಲ ಒಂದ್ ಕಡೆ ನಿಮ್ಮ ಹಾದಿಯಲ್ಲಿ ಅದು ನಮ್ದು ಬೇಸ್. ಅದು ಬುದ್ಧ ಬಸವ ಅಂಬೇಡ್ಕರ್ ಬೇಸ್ ಅದು ನಮಗೆ. ಯಾಕಂದ್ರೆ ಅವ್ರ ವಿಚಾರಗಳಿಂದ ನಮ್ಮ ಹೋರಾಟ, ಅವರ ದಾರಿಯಲ್ಲೇ ರಾಜಕಾರಣಿ. ಸೊ ಅದನ್ನ ಬಿಟ್ಟು ನಮ್ದು ಇಲ್ವೇ ಇಲ್ಲ. ಬುದ್ಧ ಬಸವನನ್ನ ನಮ್ಮ ಶಕ್ತಿ ಮೂಲಕ ಆಗಲಿ, ರಾಜಕೀಯ ಮೂಲಕ ಆಗಲಿ, ಅವ್ರ ವಿಚಾರಗಳನ್ನ ಸಾರುವಂತ ಪ್ರಯತ್ನ. ನೀವು 30 ವರ್ಷದಿಂದ ಅಧಿಕಾರ ಯಾವಾಗಲೂ ಅವೈಲೇಬಲ್ ಇರ್ತೀರಿ. ಅವ್ರಿನ್ನೂ ಏಸ್ ಅನ್ನೋದು ಅಷ್ಟು ನಿರೀಕ್ಷೆ ತಕ್ಕಂಗೆ ಮಾಡ್ಬೋದಾ? ಆಗಲ್ಲ, ಏನು ಮಾಡೋಕ್ಕೇನು ಅವ್ರದ್ದೇನು. ಸದ್ಯ 5 ವರ್ಷ ಬರೀ ಅಡ್ಡಾಡೋದು ಕೆಲಸ ಅಷ್ಟೇ, ಏನೂ ಇಲ್ಲ. ಬರೀ ನೋಡೋದು, ಪ್ರವಾಸ ಆಗ ಹೆಂಗಂತ ಬರೀ ಪ್ರವಾಸ ಮಾಡೋದು ಅಷ್ಟು ನೋಡ್ಕೋದ್ರೆ ಸಾಕು. ನಾವು ಕೆಲಸ ಮಾಡ್ತೀವಿ. 5 ವರ್ಷ ನಂತರ ಕೆಲಸಕ್ಕೆ ಸ್ಟಾರ್ಟ್ ಮಾಡಲಿ. ಈಗೇನು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ, ನಾವು ಮಾಡ್ತೀವಿ. ಮತ್ತು ಈ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ಅದು ಗೊತ್ತೂ ಆಗೋಲ್ಲ ಸಡನ್ ಆಗಿ. 5 ವರ್ಷ ಬರೀ ಭೇಟಿ ಆಗೋದು, ಯಾವ ಏನು ಸಮಸ್ಯೆ ಇದೆ, ಎಂತು ಏನು. ಯಾಕಂದ್ರೆ ನಾವು ಮುಂದಿನ ಸಾರಿ ಘೋಷಣೆ ಮಾಡೀನಿ 2 ಲಕ್ಷದಿಂದ ಗೆಲ್ತೀವಿ ಅಂತೇಳಿ. ನಾವು ಮುಂದಿನ ಸಾರಿ ಅದ್ರ ತಕ್ಕ ಕೆಲಸ ಮಾಡೋದು. ನಾವು 2 ಲ್ಯಾಕ್ ಮುಂದಿನ MP ಟಾರ್ಗೆಟ್ 2 ಲಕ್ಷ. ಅದಕ್ಕೆ ಕೆಲಸ ಮಾಡೋದಕ್ಕೆ ಮಾಡ್ತೀವಿ. ಎಲ್ಲ ರಾಹುಲ್ ಪ್ರಿಯಾಂಕಾ ಮಾಡ್ತಾರೆ, ನಾವು ಮಾಡ್ತೀವಿ. ನಾಳೆ ಅವ್ರಿಗೆ ನಿಪ್ಪಾಣಿ ಕೊಟ್ಟಿದ್ದಾರೆ, ನಾಳೆ ನಾವು ಅತನಿ ಕಾಗವಾಡ ಕೊಟ್ಟಿದ್ದೀವಿ. ನೆಕ್ಸ್ಟ್ ಡೇ ಹುಕ್ಕೇರಿಗೆ ಹೋಗ್ತಾರೆ. ಸಾಕಲ್ಲ, ಇಷ್ಟೇ ಬೇಕು. ಮತ್ತು ಜನಕ್ಕೆ ಏನು ಬೇಕು, ಇದೇ ಬೇಕಾ? ಈಗೆಲ್ಲ ಭಾಳ ಜನ ಅಪಪ್ರಚಾರ ಮಾಡ್ರ ಅವ್ರ, ಹಂಗೆ ಹಿಂಗೆ ಇದಂತ. ಈಗ ನಾವು ಅಲ್ಲಿ ಹತ್ತಿರ ಹೋದಾಗ ಇವೆಲ್ಲ ದೂರ ಆಗ್ತಾವ. ಈಗಿರೋದು ಮಾಡಿದ್ರೆ ಮುಂದಿನ ಸಲ ನಮ್ಮ ಕಡೆ ಬರ್ತಾರೆ. ಅದಕ್ಕೆ ಹೇಳಿದ್ದು ನಾವು 1 ಲಕ್ಷದಿಂದ ಮುಂದಿನ ಸಲ ಇನ್ನೂ 1 ಲಕ್ಷ ಜಾಸ್ತಿ ತಗೋತೀವಿ. ಅದು ಗ್ಯಾರಂಟಿ ಇದೆ ನಮಗೆ. 2 ಲಕ್ಷ ಮುಂದಿನ ಟಾರ್ಗೆಟ್ ನಮ್ಮದು ಎಲೆಕ್ಷನ್. ಇಂಡಿಯಾ ರಾಷ್ಟ್ರ ರಾಜಕಾರಣ ಇಂಡಿಯಾ ಬರ್ಬೋದು ಅಂತ ಹೇಳಿ ಇದೆಲ್ಲ ಅವ್ರು ನಡೆದಿದೆ, ಪ್ರಯತ್ನ ನಡೀತಿದೆ. ಚಂದ್ರಬಾಬು ನಾಯ್ಡು ಅವರು NDA ಸಪೋರ್ಟ್ ಮಾಡಿದ್ರು ಅಲ್ಲ, ಇರ್ಬೋದು. ಆದ್ರೆ ಪ್ರಯತ್ನ ಅಂತ ನಡೆದಿದೆ. ನೋಡೋಣ, ಇನ್ನೊಂದು 2-3 ದಿವಸ ಕಾಯೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.